ಕ್ಯಾಸಿನೋ ದುಡ್ಡಲ್ಲೇ ಎಂಎಲ್ಎನೂ ಆದ್ರೂ ಉದಯ್. ಗಾಂಧಿನಗರದ ಲಾಡ್ಜ್ನಲ್ಲಿ ಇಸ್ಪೀಟ್ ಆಡಿಸಿದವರು ಗ್ಯಾಂಬ್ಲಿಂಗ್ನಿಂದ ಉದಯ್ ದುಡ್ಡು ಮಾಡಿದ್ರು. ಎಸ್, ಕ್ಯಾಸಿನೋ ದುಡ್ಡಲ್ಲೇ ಎಂಎಲ್ಎನೂ ಆದ್ರೂ ಉದಯ್. ಗಾಂಧಿನಗರದ ಲಾಡ್ಜ್ನಲ್ಲಿ ಇಸ್ಪೀಟ್ ಆಡಿಸಿದವರು ಗ್ಯಾಂಬ್ಲಿಂಗ್ ನಿಂದ ಉದಯ್ ದುಡ್ಡು ಮಾಡಿದ್ರು. ಕ್ಯಾಸಿನೋದಲ್ಲಿ ಹೆಣ್ಣು ಎಣ್ಣೆ ನೀಡಿ ಅಂದ್ರೆ ದುಂಡಗಾದ್ರು. ಕುಡಿದ ಮತ್ತಿನಲ್ಲಿ ಮಾತನಾಡಿರುವಂತಹ ಉದಯ್ ಮಾತು ಇದು. ನಿಮ್ಮ ಹೆಸರಿಗೆ ಮದ್ದೂರು ಬರೆದು ಕೊಡ್ತೀರಾ ಅಂತ, ಮದ್ದೂರನ್ನ ಜೂಜು ಕೇಂದ್ರ ಅಂದ್ಕೊಂಡ್ಬಿಟ್ರಾ ಅಂತ ಪ್ರಶ್ನೆ ಈಗ ಮೂಡಿದೆ. ಮನೆಯವರು ಯಾಕೆ ಎಳೆದು ತರ್ತೀರಾ ಅಂತ, ನಿಮ್ಮ ಮನೆಯವರ ಬಗ್ಗೆ ನಾನು ಮಾತನಾಡಿದ್ರೆ ಹೇಗಿರುತ್ತೆ? ಜೂಜುಕೋರರ ರೀತಿ ಮಾತನಾಡೋದು ನಿಲ್ಲಿಸಿ, ನನ್ನ ತಾಳ್ಮೆ ಪರೀಕ್ಷೆಯನ್ನ ಮಾಡಬೇಡಿ. ಪ್ರತಾಪ್ ಕೆಂಡಾಮಂಡಲರಾಗಿದ್ದಾರೆ. ಟೀಕಾ ಪ್ರಹಾರ ಮುಂದುವರಿಸಿದಂತಹ ಪ್ರತಾಪ್ ಸಿಂಹ ಮದ್ದೂರು ಶಾಸಕ ಪೊರ್ಕಿ ತರಹ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪೊರ್ಕಿ ಶಾಸಕ ಇದ್ದಾರೆ, ಈಗ ಮದ್ದೂರಿನಲ್ಲಿ ಒಬ್ಬ ಸೃಷ್ಟಿಯಾಗಿದ್ದಾನೆ. ಮದ್ದೂರು ಶಾಸಕ ಉದಯ್ ಮಾತುಗಳಿಗೆ ಟಕ್ಕರನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಇದೊಂದು ಭಾರಿ ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಕ್ಯಾಸಿನೋ ದುಡ್ಡಲ್ಲೇ ಎಂಎಲ್ಎನೂ ಆದ್ರೂ ಉದಯ್ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಗಾಂಧಿನಗರದ ಲಾಡ್ಜ್ನಲ್ಲಿ ಇಸ್ಪೀಟ್ ಆಡಿಸಿದವರು ಗ್ಯಾಂಬ್ಲಿಂಗ್ನಿಂದ ಉದಯ್ ದುಡ್ಡು ಮಾಡಿದ್ರು. ಕ್ಯಾಸಿನೋದಲ್ಲಿ ಹೆಣ್ಣು ಮತ್ತು ಎಣ್ಣೆ ನೀಡಿ ದುಂಡಗಾದ್ರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ದುಡಿದ ಮತ್ತಿನಲ್ಲಿ ಮಾತನಾಡೋರಂತೆ ಉದಯ್ ಮಾತು. ನಿಮ್ಮ ಹೆಸರಿಗೆ ಮದ್ದೂರು ಬರೆದು ಕೊಡ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮದ್ದೂರನ್ನ ಜೂಜು ಕೇಂದ್ರ ಅಂದುಕೊಂಡು ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮನೆಯವರನ್ನ ಯಾಕೆ ಎಳೆದು ತರ್ತೀರಾ? ನಿಮ್ಮ ಮನೆಯವರು ಬಗ್ಗೆ ನಾನು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಪ್ರಶ್ನೆಗಳ ಸುರಿಮಳೆ ಬರ್ತಾ ಇದೆ. ಜೂಜುಕೋರ್ನ ರೀತಿ ಮಾತನಾಡುವುದನ್ನು ನಿಲ್ಲಿಸಿ, ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಎಲ್ಲಾ ಕಡೆಗೂ ಕಾಣಿಸ್ಕೊಳ್ತಾ ಇದ್ದಾರೆ. ಟೀಕಾ ಪ್ರಹಾರವನ್ನ ಮುಂದುವರಿಸಿದಂತಹ ಪ್ರತಾಪ್ ಸಿಂಹ ಮದ್ದೂರು ಶಾಸಕ ಪೊರ್ಕಿ ತರ ಮಾತನಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪೊರ್ಕಿ ಶಾಸಕ ಇದ್ದಾನೆ, ಈಗ ಮದ್ದೂರಿನಲ್ಲೂ ಕೂಡ ಒಬ್ಬ ಸೃಷ್ಟಿಯಾಗಿದ್ದಾನೆ ಅಂತ ಹೇಳಿ ಮದ್ದೂರು ಶಾಸಕ ಉದಯ್ ಮಾತುಗಳಿಗೆ ಟಕ್ಕರನ್ನ ನೀಡಿದ್ದಾರೆ. ಕ್ಯಾಸಿನೋ ದುಡ್ಡಲ್ಲೇ ಎಂಎಲ್ಎನೂ ಆದ್ರು ಅಂತ ಹೇಳಿ ಬೀದಿ ಜಗಳವನ್ನ ಮಾಡ್ತಾ ಇರುವಂತದ್ದು. ಗಾಂಧಿನಗರದ ಲಾಡ್ಜ್ನಲ್ಲಿ ಇಸ್ಪೀಟ್ ಆಡಿಸಿದವನು ಗ್ಯಾಂಬ್ಲಿಂಗ್ ನಿಂದ ಉದಯ್ ದುಡ್ಡು ಮಾಡಿದ್ರು ಅಂತ ಹೇಳಿ ಸಾಕಷ್ಟು ವಿಚಾರಗಳು ಈಗ ಹೊರಗೆ ಬರ್ತಾ ಇರುವಂತದ್ದು. ಒಂದೊಂದೇ ಮಾತುಗಳಿಗೆ ಪ್ರತಾಪ್ ಸಿಂಹ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.